ಸ್ಪಂದನ ಮದುವೆಯಾಗುತ್ತಿರುವ ಹುಡುಗ ಎಷ್ಟು ರಿಚ್ ಗೊತ್ತಾ? ಅವರು ಏನು ಬಿಸ್ನೆಸ್ ಮಾಡ್ತಾರೆ, ಅದೇ ರೀತಿ ಇವರಿಬ್ಬರದು ಎಷ್ಟು ವರ್ಷದ ಲವ್ ಅಂತ ಕೂಡ ನಾನು ಈಗ ಹೇಳ್ತೀನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮೊದಲಿಗೆ ನಮ್ಮ ಕನ್ನಡಿಗರಿಗೆ ಸ್ಪಂದನ ಎಂಬುವರು ಪರಿಚಯ ಆಗಿದ್ದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕರಿಮಣಿ ಎಂಬ ಸೀರಿಯಲ್ನಿಂದ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅದರಿಂದ ಸ್ಪಂದನರವರು ಕರ್ನಾಟಕದ ಮನೆ ಮಗಳಾಗಿ ಗುರುತಿಸಿಕೊಂಡರು. ಅದಾದ ನಂತರ ಅವರು ಎಂಟ್ರಿ ಕೊಟ್ಟಿದ್ದೇ ಬಿಗ್ ಬಾಸ್ಗೆ. ಸ್ಪಂದನರವರು ಬಿಗ್ ಬಾಸ್ನಲ್ಲಿ ಅವರ ಇನ್ನೋಸೆನ್ಸ್ ಹಾಗೆ ಅವರ ಬ್ಯೂಟಿಯಿಂದ ಕನ್ನಡಿಗರ ಮನಸ್ಸನ್ನು ಗೆದ್ದರು. ಅದೇ ರೀತಿ ಗಿಲ್ಲಿಯವರು ಇಟ್ಟಿದ್ದ ಕಳ್ಳಪುಟ್ಟಿ ಎಂಬ ಹೆಸರು ಅವರಿಗೆ ಒಂದು ರೀತಿಯ ಚೆನ್ನಾಗಿಯೇ ಫೇಮ್ ತಂದುಕೊಡ್ತು ಅಂತಾನೆ ಹೇಳ್ಬಹುದು. ಸ್ಪಂದನರವರು ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಯಾವುದೇ ರೀತಿಯ ಸೀರಿಯಲ್ ಸಿನಿಮಾ ಯಾವುದೂ ಕೂಡ ಮಾಡಿಲ್ಲ. ಒಂದೇ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು, ಅದು ಧನುಷ್ ಜೊತೆ. ಅದು ಕೂಡ ಸ್ವಲ್ಪ ಹಿಟ್ಟಾಯಿತು. ಅದಾದ ನಂತರ ಸೀರಿಯಲ್ ಸಿನಿಮಾಗಳಲ್ಲಿ ಅವರು ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು. ಅದೇ ರೀತಿ ದೊಡ್ಡ ದೊಡ್ಡ ಈವೆಂಟ್ ಅಥವಾ ಸಣ್ಣ ಪುಟ್ಟ ಈವೆಂಟ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರು. ಅದಾದ ನಂತರ ಅವರು ಹೊರಟಿದ್ದೇ ಇಂಟರ್ನ್ಯಾಷನಲ್ ಟ್ರಿಪ್ಗೆ, ಅದು ಅವರ ಬಾಯ್ ಫ್ರೆಂಡ್ ಜೊತೆ. ಅವರ ಬಾಯ್ ಫ್ರೆಂಡ್ ಯಾರು ಅಂತ ಈಗ ಹೇಳ್ತೀನಿ ಬನ್ನಿ. ಸ್ಪಂದನರವರ ಬಾಯ್ ಫ್ರೆಂಡ್ ಹೆಸರು ಬಂದು ವರುಣ್ ಮುನಿರಾಜು ಅಂತ. ಅವರು ಕೂಡ 2-3 ಬಿಸ್ನೆಸ್ ನೋಡ್ಕೊಳ್ತಿದ್ದಾರೆ. ಒಂದು ಓನರ್ ಕೂಡ ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತಾನೂ ಹೇಳ್ಬೋದು. ಸ್ಪಂದನ ಹಾಗೂ ವರುಣ್ ರವರ ಲವ್ ಸ್ಟೋರಿ ಇವಾಗಿಂದಲ್ಲ, ಇವರಿಬ್ಬರದು 5 ವರ್ಷದ ಹಿಂದಿನ ಲವ್ ಸ್ಟೋರಿ. ಅಂದ್ರೆ ಕರಿಮಣಿ ಸೀರಿಯಲ್ ಶುರುವಾಗಕ್ಕಿಂತ ಮುಂಚೆಯಿಂದನೂ ಇವರಿಬ್ಬರಿಗೂ ಲವ್ ಆಗಿತ್ತಂತೆ. ಅಂದರೆ ಇವರು ಯಾವುದೇ ರೀತಿಯ ಇಂಡಸ್ಟ್ರಿ ಅವರಲ್ಲ, ಅಂದರೆ ಫ್ಯಾಮಿಲಿ ಕಡೆಯಿಂದ ಅಂತಲೇ ಹೇಳ್ಬೋದು. ಅವ್ರ ಅಪ್ಪ ಅಮ್ಮಂಗೂ ಎಲ್ಲರಿಗೂ ಇಷ್ಟ ಆಗಿದೆ ಹುಡುಗ ಕೂಡ. ನೀವು ಸ್ಪಂದನರವರು ಬಿಗ್ ಬಾಸಿಂದ ಹೊರಗಡೆ ಬಂದಾದಮೇಲೆ ಅವ್ರ ಜೊತೆ ಸೆಲೆಬ್ರೇಷನ್ ಕೂಡ ಅವ್ರು ಮಾಡಿದ್ದಾರೆ. ಆ ಫೋಟೋಸ್ ಎಲ್ಲ ತುಂಬ ವೈರಲ್ ಆಗಿತ್ತು. ಬಟ್ ಅದು ಈಗ ಅಷ್ಟು ಸಿಗ್ತಾ ಇಲ್ಲ ಆ ಫೋಟೋಸು. ಒಂದೇ ಒಂದು ನಾನು ತಮ್ಮನೇಲಿ ಹಾಕಿದ್ದು ನಾವು ಫೋಟೋ ನೋಡ್ಬೋದು ನೀವು. ಅವರು ಇನ್ಸ್ಟಾಗ್ರಾಮ್ನಲ್ಲಿ ವರುಣ್ ಮುನಿರಾಜು ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಟ್ ಅವರ ID ಪ್ರೈವೇಟ್. ಅವ್ರ ಇನ್ಸ್ಟಾಗ್ರಾಮ್ ID ಪ್ರೈವೇಟ್ ಇರೋ ಕಾರಣ ನೀವು ವರುಣ್ ಮುನಿರಾಜು ಅಂತ ಹೊಡೀರಿ. ಅವ್ರ ಪ್ರೊಫೈಲ್ ಫೋಟೋ ಮಾತ್ರ ನೋಡ್ಬೋದು ಅಷ್ಟೇ ನೀವು. ಹೇಗಿದ್ದಾರೆ ಸ್ಪಂದನ ಮದುವೆ ಆಗೋ ಹುಡುಗ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಅವ್ರ ಫೋಟೋನ ನಾನಿಲ್ಲಿ ತಮ್ಮನೇಲಿ ಕೂಡ ಹಾಕಿದ್ನಿ, ಅದನ್ನು ಕೂಡ ನೋಡ್ಕೋಬೋದು ನೀವು. ಸ್ಪಂದನರವರು ಕೂಡ ಅವರ ಇನ್ಸ್ಟಾಗ್ರಾಮ್ನಲ್ಲಿ ವರುಣ್ ಮುನಿರಾಜು ಅವ್ರನ್ನ ಫಾಲೋ ಕೂಡ ಮಾಡ್ತಿದ್ದಾರೆ. ಇವರು ಸ್ಪಂದನರವರು ಬಿಗ್ ಬಾಸಲ್ಲಿ ಕೂಡ ಹೇಳಿದ್ರು ಗಿಲ್ಲಿ ಅವ್ರಿಗೆ. ಅದೇ ರೀತಿ ಇನ್ನೂ ಸ್ವಲ್ಪ ಜನ ಕೇಳಿದವ್ರಿಗೆಲ್ಲ ಹೇಳಿದರು, ನನ್ನ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಗೊತ್ತು ನನ್ನ ಬಾಯ್ ಫ್ರೆಂಡ್ ಯಾರು ಅಂತಂದರೆ. ನನ್ನ ಕ್ಲೋಸ್ ಇರೋರಿಗೆ ಧನುಗೆ ಗೊತ್ತು, ಕಾವ್ಯಂಗೆ ಗೊತ್ತು. ಅಂದರೆ ನಾನು ಕರಿಮಣಿ ಸೀರಿಯಲಲ್ಲಿ ಮಾಡ್ತಿದ್ನಲ್ಲ, ಅಂದರೆ ನನ್ನ ಜೊತೆ ಕೆಲಸ ಮಾಡೋರಿಗೆಲ್ಲ ಗೊತ್ತಿತ್ತು ನನ್ನ ಬಾಯ್ ಫ್ರೆಂಡ್ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಅವ್ರು ಅಲ್ಲೇ ರಿವೀಲ್ ಕೂಡ ಮಾಡಿದರು. ತುಂಬ ಜನ ಸೂರಜ್ ಹಾಗೆ ಸ್ಪಂದನ ಜೋಡಿ ಚೆನ್ನಾಗಿದೆ ಅಂತ ಅವ್ರದ್ದೇ ಒಂದು ಫ್ಯಾನ್ ಪೇಜ್ ಕೂಡ ಸ್ಟಾರ್ಟ್ ಆಗಿದ್ದು. ಅದೇ ರೀತಿ ಸ್ಪಂದನರವರು ಅವರ ಬಾಯ್ ಫ್ರೆಂಡ್ ಜೊತೆ ಇರೋ ಫೋಟೋನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ರು. ಅಂದರೆ ಫೇಸ್ ರಿವೀಲ್ ಮಾಡಿಲ್ಲ, ಬ್ಯಾಕ್ ಸೈಡಿಂದ ಒಂದು ಫೋಟೋಸ್ ಎಲ್ಲ ಹಾಕಿರ್ತಾರೆ, ಒಂದು 2 ಫೋಟೋಸು. ಆವಾಗ ತುಂಬ ಜನ ಇದು AI ಅಂತ ಕಮೆಂಟ್ ಮಾಡಿದ್ರು. ಇನ್ನೂ ಸ್ವಲ್ಪ ಜನ 100% ಇದು ಸೂರಜ್ ಅಂತ ಕಮೆಂಟ್ ಎಲ್ಲ ಮಾಡಿದರು. 100% ನಾವು ನೋಡಿದಾಗ ಸಡನ್ನಾಗಿ ಸೇಮ್ ಸೂರಜ್ ಥರನೇ ಕಂಡ್ರು ಬ್ಯಾಕ್ ಸೈಡಿಂದ. ಬಟ್ ಆದರೆ ಅವರು ಸೂರಜ್ ಅಲ್ಲ, ಅವರು ಬಂದು ವರುಣ್ ಮುನಿರಾಜು. ಆಗ ಸ್ಪಂದನರವರು ಅದಕ್ಕೆ ಕ್ಲಾರಿಟಿ ಕೂಡ ಕೊಡ್ತಾರೆ. ನಾನು ಮತ್ತು ಸೂರಜ್ ರವರು ಮಾತಾಡಿ ತುಂಬ ದಿವಸಗಳೇ ಆಗೋಯ್ತು, ಪಾಪ ಸೂರಜ್ ಅವರ ಅಲ್ಲ ಅದು ಅಂತ ಕೂಡ ಒಂದು ಪೋಸ್ಟ್ ಕೂಡ ಹಾಕಿದ್ರು. ಅದು ನೋಡಿ ಇನ್ಯಾರು ಇರ್ಬೋದು ಅನ್ನೋದು ತುಂಬ ಜನಗಳಿಗೆ ಕ್ಯೂರಿಯಾಸಿಟಿ ಇತ್ತು. ಅದನ್ನ ನಾನೀಗ ರಿವೀಲ್ ಕೂಡ ಮಾಡಿದ್ದೀನಿ, ನೋಡ್ಬೋದು. ನಿಮ್ಮ ಕ್ರಶ್ ಆದ ಸ್ಪಂದನರವರು ಇವರು ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂತ ತುಂಬ ಜನ ಗೊತ್ತಾದಾಗ, ಓ ಮೈಸೂರು ಹುಡುಗಿ ಸಕ್ಕತ್ತಾಗಿದ್ದಾಳೆ, ನಮ್ಮ ಕ್ರಶ್ ಗುರು ಅಂತೆಲ್ಲ ಕಮೆಂಟ್ ಎಲ್ಲ ಮಾಡ್ತಿದ್ರಿ ಅವಾಗ. ಸೊ ನಿಮ್ಮ ಕ್ರಶ್ ರವರ ಬಾಯ್ ಫ್ರೆಂಡ್ ವರುಣ್ ಮುನಿರಾಜುರವರೇ. ಬೇಕಿದ್ರೆ ಅವರು ರಿವೀಲ್ ಮಾಡ್ತಾರಲ್ಲ ಫೇಸ್, ಆಗ ನೀವು ಕನ್ಫರ್ಮ್ ಕೂಡ ಮಾಡ್ಬೋದು. ಬಟ್ ಅವ್ರಿಗಿಂತ ಮುಂಚೆ ನಾನೇ ನನ್ನ ಯೂಟ್ಯೂಬ್ನಲ್ಲಿ ರಿವೀಲ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇವರೇ ಅವರು. ತುಂಬ ಒಳ್ಳೆ ಹುಡುಗ, ತುಂಬ ವರ್ಷದ ಲವ್ ಇವರಿಬ್ರು ಜೋಡಿ ಹೀಗೆ ಮುಂದುವರಿಲಿ. ಇವರೇ ನೋಡಿ, ಇವ್ರ ಪ್ರೊಫೈಲ್ ಫೋಟೋ ನೀವು ಈ ಥರ ನೋಡ್ಬೋದು ಅಷ್ಟೇ. ಸೊ ಹೇಗಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.